ಸಿನಿಮಾ ಕ್ಷೇತ್ರದಲ್ಲಿ ಸಖತ್ ಕ್ರೇಜ್ ಸೃಷ್ಟಿಸಿ ಈಗ ಬಣ್ಣದ ಬದುಕಿನಿಂದ ದೂರಾನೇ ಉಳಿದಿರುವ ಅದೆಷ್ಟೋ ನಟಿಯರನ್ನ ನೋಡಿದ್ದೀವಿ. ಇಂಡಸ್ಟ್ರಿಗೆ ಗುಡ್ ಬಾಯ್ ಹೇಳಿದ್ರು ಕೆಲ ಹೀರೋಯಿನ್ಗಳ ನಟನೆ ಪ್ರೇಕ್ಷಕರ ಮನದಲ್ಲಿ ಈಗಲೂ ಅಚ್ಚಳಿಯದಂತೆ ಉಳಿದಿದೆ. ಇಂಥ ನಟಿಯರಲ್ಲಿ ಒಬ್ರು ಸಾಕ್ಷಿ ಶಿವಾನಂದ್. ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ನೊಂದಿರುವ ನಟಿ ಈಗ ಹೇಗಿದ್ದಾರೆ ಗೊತ್ತಾ? ಕನ್ನಡದಲ್ಲಿ ಗಲಾಟೆ ಅಳಿಗಂದ್ರು, ಕೋದಂಡರಾಮ, ನಾನು ನಾನೇ ಅಂತಹ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದ ಸಾಕ್ಷಿ ಶಿವಾನಂದ್ ಒಂದು ಕಾಲದಲ್ಲಿ ಬಹು ಬೇಡಿಕೆಯ ನಟಿ. ಮೊದಲು 1993ರಲ್ಲಿ ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದ ಸಾಕ್ಷಿ ಕನ್ನಡ, ಮಲಯಾಳಂ, ತೆಲುಗಿನಲ್ಲಿ ಸಖತ್ ಮಿಂಚಿದ್ರು. ಅದರಲ್ಲೂ ಮಮ್ಮೂಟಿ, ಚಿರಂಜೀವಿಯಂಥ ಟಾಪ್ ನಟರ ಜೊತೆ ನಟಿಸಿದ್ದು ನಟಿಯ ಅದೃಷ್ಟವೇ ಬದಲಾಗಿ ಬಿಡ್ತು. ನಟಿ ಸಾಕ್ಷಿ ಶಿವಾನಂದ್ ಮುಂಬೈನವರು. 5 ವರ್ಷದಲ್ಲಿ ಬರೋಬ್ಬರಿ 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮೋಡಿ ಮಾಡಿರುವ ಚೆಲುವೆ. ಬೇರೆ ಬೇರೆ ಭಾಷೆಗಳ ಸಿನಿಮಾಗಳಿಗೆ ಹೀರೋಯಿನ್ ಆಗಿದ್ರು ನಟಿ ಹೆಚ್ಚು ಕ್ಲಿಕ್ ಆಗಿದ್ದು ಕನ್ನಡದಲ್ಲಿ. 2000 ಇಸ್ವಿಯಲ್ಲಿ ತೆರೆ ಕಂಡ ಗಲಾಟೆ ಅಳಿಗಂದ್ರು ಸಿನಿಮಾ ಸಾಕ್ಷಿಯ ಮೊದಲ ಕನ್ನಡ ಸಿನಿಮಾ. ಮೊದಲ ಸಿನಿಮಾವೇ ಹಿಟ್ ಆಗಿ ಬಿಡ್ತು. ಇದಾದ ಬಳಿಕ ರಿಯಲ್ ಸ್ಟಾರ್ ಉಪೇಂದ್ರ ಜೊತೆ ನಾನು ನಾನೇ, ಸಿಪಿ ಯೋಗೇಶ್ವರ್ ಜೊತೆ ಸೈನಿಕ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೊತೆ ಕೋದಂಡರಾಮದಲ್ಲಿ ನಟಿಸಿದ್ರು. ಹೀಗೆ ಸಿನಿಮಾದಲ್ಲಿ ದೊಡ್ಡ ಸಕ್ಸಸ್ ಕಂಡಿರುವ ಸಾಕ್ಷಿ ಶಿವಾನಂದ್ ವೈಯಕ್ತಿಕ ಜೀವನದಲ್ಲಿ ಇನ್ನಿಲ್ಲದ ಕಷ್ಟಗಳನ್ನ ಅನುಭವಿಸಿದ್ದಾರೆ. ನಟಿ ಸಾಕ್ಷಿ ತನ್ನ ಸಹೋದರಿ ಜೊತೆ ಯಾವುದೋ ಕಾರಣಕ್ಕೆ ಮುನಿಸಿಕೊಂಡಿದ್ರಂತೆ. ಅಕ್ಕ ತಂಗಿಯ ಗಲಾಟೆ ಪೊಲೀಸ್ ಠಾಣೆವರೆಗೂ ತಲುಪಿತ್ತು. ಇದಾದ ನಂತರ ಸಿನಿಮಾಗಳಿಂದ ನಟಿ ದೂರಾನೇ ಉಳಿಯೋಕೆ ಆರಂಭಿಸಿದ್ರು. ಯುಎಸ್ಗೆ ಹೋದ ನಟಿಗೆ ಸಾಗರ್ ಅನ್ನೋ ವ್ಯಕ್ತಿ ಪರಿಚಯವಾಗಿ ಕೆಲ ಸಮಯ ಲಿವ್ ಇನ್ ರಿಲೇಶನ್ಶಿಪ್ನಲ್ಲೇ ಇದ್ದು 2016ರಲ್ಲಿ ಮದುವೆ ಕೂಡ ಆದ್ರು. ಆದ್ರೆ ಈ ಸಂಬಂಧ ಹೆಚ್ಚು ಕಾಲ ಉಳಿಯಲಿಲ್ಲ. ಗಂಡನಿಂದ ದೂರವಾದ ನಂತರನೂ ನಟಿ ಸಾಕ್ಷಿ ಸಿನಿಮಾ ಕಡೆ ಮುಖ ಮಾಡಿಲ್ಲ. ಕೆಲ ಮಾಹಿತಿಗಳ ಪ್ರಕಾರ ಯುಎಸ್ನಲ್ಲೇ ಒಂದು ಸಣ್ಣ ಕಂಪನಿಗನ್ನ ಆರಂಭಿಸಿ ಅಲ್ಲೇ ಜೀವನ ನಡೆಸ್ತಿದ್ದಾರಂತೆ. ಅಂದಹಾಗೆ ಸಾಕ್ಷಿ ನಟಿಸಿದ ಕೊನೆ ಸಿನಿಮಾ ಕನ್ನಡದ ಪರಮಶಿವ. ಇದು 2014ರಲ್ಲಿ ರಿಲೀಸ್ ಆಗಿತ್ತು. ಇದಾದ ಬಳಿಕ ನಟಿ ಯಾವ ಚಿತ್ರಕ್ಕೂ ಬಣ್ಣ ಹಚ್ಚಿಲ್ಲ.